ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂತೋಷ್ ಲಾಡ್ ಅವ್ರಿಗೆ ಯಾವ ಖಾತೆ ಕೊಡಬಹುದು ಅಂತ ಅವ್ರ ಕಾರ್ಮಿಕ ಸಚಿವರಾಗಿದ್ರು ಕಳೆದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ಹೊಸ ಹೊಸ ಯೋಜನೆಗಳನ್ನ, ಹೊಸ ಹೊಸ ಸ್ಕೀಮ್ಗಳನ್ನ ತಂದಿದ್ರು. ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡುವಂತ ಪ್ರಯತ್ನ ಮಾಡಿ ಕಳೆದ 3 ವರ್ಷದಲ್ಲಿ ಸಾಕಷ್ಟು ಶ್ರಮವನ್ನ ಮಾಡಿದ್ರು. ಈಗ ಅವ್ರಿಗೆ ಅದೇ ರೀತಿಯ ಅದೇ ಖಾತೆ ಮುಂದುವರಿಯಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಹುಶಃ ಡಿ ಕೆ ಶಿವಕುಮಾರ್ ಕೂಡ ಈ ಖಾತೆನ ಮುಂದುವರಿಸೋದೇನೋ. ಬಹಳಷ್ಟು ಕಾಳಜಿ ಇರುವಂತಹ ಖಾತೆ ಇದು. ಮತ್ತೆ ಸಂತೋಷ್ ಲಾಡ್ ಕೂಡ ಕಳೆದ 3.5 ವರ್ಷದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ನಿಭಾಯಿಸಿದ್ದಾರೆ. ಸಂತೋಷ್ ಲಾಡ್ ಮಾಡಿದ ಎಲ್ಲಾ ಕೆಲಸಗಳು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೇನು ಸಮಾಧಾನ ಇಲ್ಲ. ಕೆಲವೊಂದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲದೆ ಓವರ್ಟೇಕ್ ಮಾಡಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನವೂ ಕೂಡ ಮುಖ್ಯಮಂತ್ರಿಗಳಿಗಿದೆ. ಆದ್ರೆ ಈ ಇಲಾಖೆಯ ಆಳ ಆಗಲ ಗೊತ್ತಿರೋದ್ರಿಂದ ಈ ಸಂತೋಷ್ ಲಾಡು ಕೂಡ ನಮ್ಗೆ ಇದೇ ಇಲಾಖೆನ ಕೊಡಿ ಅಂತ ಕೇಳಿದ್ದಾರೆ. ಕೆಲವೊಂದು ವಿಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಫ್ರೀ ಬಿಟ್ಟಿದ್ರು ಇವ್ರಿಗೆ. ಹೌದೌದು, ನೀವು ಮಾಡ್ರಪ್ಪ, ಏನ್ ಮಾಡ್ತೀರಿ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತೀರಿ ಮಾಡಿ ಅಂತ. ಹೌದು, ಆ ವಿಚಾರದಲ್ಲಿ ಇವರು ಆಕ್ಚುಲಿ ಸಂತೋಷ್ ಲಾಡ್ ಕೆಲವೊಂದಿಷ್ಟು ಹೊಸ ಹೊಸ ಯೋಜನೆಗಳನ್ನು ತಂದ್ರು. ಇಡೀ ಇಂಡಿಯಾದಲ್ಲೇ ಕೆಲವೊಂದಿಷ್ಟು ಆಗದಿರೋಂಥ ಕೆಲವೊಂದಿಷ್ಟು ಯೋಜನೆಗಳನ್ನ ಕಾರ್ಮಿಕರಾಗಿರ್ಬೋದು, ಅಲ್ಲಿ ಸಿಕ್ಕಾಪಟ್ಟೆ ಕಲ್ಯಾಣ ಯೋಜನೆ ಮಾಡಿದ್ರು. ಆಂಬುಲೆನ್ಸ್ ಹೋಗ್ತಿತ್ತು. ಎಲ್ಲಿ ಕಾರ್ಮಿಕರಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಹುಡ್ಕೊಂಡೋಗಿ ಒಂದು ಕಾರ್ಡ್ ಕೊಡ್ತಾರೆ, ಲೇಬರ್ ಕಾರ್ಡ್ ಎಲ್ಲ ಮಾಡಿದ್ರು. ಅವೆಲ್ಲ ಬಹಳಷ್ಟು ಕ್ರಾಂತಿಕಾರಕವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಸೊ ನೋಡೋಣ, ಅವ್ರಿಗೆ ಬಹುಶಃ ಅದೇ ಖಾತೆ ಮುಂದುವರಿಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮುಂದುವರಿಲಿ, ಯಾಕಂದ್ರೆ ಹಿಂದೆ ಮಾಡಿರೋ ಅನುಭವ ಇದೆ. ಅದನ್ನ ಬಹುಶಃ ಅವರ ಒಂದು ಕಲ್ಪನೆ ಇರುತ್ತೆ, ಕೆಲವೊಂದಿಷ್ಟು ಸ್ಕೀಮ್ಸ್ ಮುಂದುವರಿಬೇಕು, ನನ್ನ ಕನಸು ನನಸಾಗಬೇಕು ಅಂತ. ನೋಡೋಣ, ಸಂತೋಷ್ ಲಾಡ್ ಅದೇ ಇಲಾಖೆಯಲ್ಲಿ ಮುಂದುವರಿಬಹುದು ಅಂತ.